ಬಿಗ್ ಬಾಸ್ ಮನೆಯಿಂದ ತುಕಾಲಿ ಸಂತೋಷ್ ಹಾಗೆ ನಂತರ ವಿನಯ್ ಔಟ್ ಆಗಿದ್ದಾರೆ. ಫಿನಾಲೆಗೆ ಬಂದು ಈ ರೀತಿ ಆಗಿದ್ದು ನಿಜಕ್ಕೂ ತುಂಬಾ ಬೇಸರ ಅಂತಾನೆ ಹೇಳ್ಬೋದು ವೀಕ್ಷಕರೇ. ಬನ್ನಿ ಈ ಒಂದು ವಿಚಾರವನ್ನ, ಈ ಒಂದು ಸನ್ನಿವೇಶವನ್ನು ನೋಡ್ಕೊಂಬರೋಣ. ಇದಕ್ಕೂ ಮೊದಲು ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಹೇಗೆ ಕೊಡದೆ ಸಬ್ಸ್ಕ್ರೈಬ್ ಆಗಿ ಪಕ್ಕದ ಬೆಲ್ ಕ್ಲಿಕ್ ಮಾಡ್ಕೊಳ್ಳಿ ವೀಕ್ಷಕರೇ. ಬಿಗ್ ಬಾಸ್ ಸೀಸನ್ 10 ಫಿನಾಲೆ ಶುರುವಾಗಿದೆ. ಈ ಆಟದಲ್ಲಿ 6 ಮಂದಿ ಫಿನಾಲೆಯಲ್ಲಿದ್ದು ತುಕಾಲಿ ಸಂತೋಷ್ ಮತ್ತು ವಿನಯ್ ಗೌಡ ಮೊದಲು ಹೊರಬಲಿದ್ದಾರೆ ಎಂಬ ಸುದ್ದಿ ಕೂಡ ಹರಿದಾಡ್ತಾ ಇದೆ. ಬಿಗ್ ಬಾಸ್ ಕನ್ನಡ 10ನೇ ಸೀಸನ್ ನಲ್ಲಿ ಇದೀಗ ಫಿನಾಲೆ ಹಬ್ಬ ಶುರುವಾಗಿದೆ. ಸಖತ್ ಅದ್ದೂರಿ ವೇದಿಕೆಯಲ್ಲಿ ನಿರೂಪಕನ ಕಿಚ್ಚ ಸುದೀಪ್ ಭರ್ಜರಿಯಾಗಿ ಎಂಟ್ರಿ ಕೊಟ್ಟಿದ್ದಾರೆ. ಫೈನಲಿಸ್ಟ್ಗಳಾಗಿರುವಂತಹ 6 ಮಂದಿ ಸ್ಪರ್ಧಿಗಳಲ್ಲಿ ಮೊದಲು ಹೊರಬರುವ ಸ್ಪರ್ಧಿಗಳು ಹೆಸರು ಇದೀಗ ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡ್ತಾ ಇದೆ ಮತ್ತು ಕೆಲವೊಂದು ಮೂಲಗಳ ಪ್ರಕಾರ ಇದನ್ನು ಹೌದು ಎಂದು ಒಪ್ಪಿಕೊಂಡಿವೆ. ಆ 2 ಹೆಸರುಗಳೇ ತಮ್ಮ ಕಾಮಿಡಿ ಕಿಲಾಡಿಗಳಿಂದ ಮನಸೊಂದುಕೊಂಡಿದ್ದಂತಹ ತುಕಾಲಿ ಸಂತೋಷ್ ಹಾಗೆ ಅಗ್ರೆಷನ್ ಹಾಗೆ ಸ್ಟ್ರಾಟಜಿಯಿಂದ ಎಲ್ಲರನ್ನ ಬೆಚ್ಚಿ ಬೀಳಿಸಿದ ವಿನಯ್ ಗೌಡ ಎಂದು ಹೇಳಲಾಗ್ತಾ ಇದೆ. ಬಾಟಮ್ 4ನೇ ಸ್ಥಾನದಲ್ಲಿರುವ ಮತ್ತೊಬ್ಬ ಸ್ಪರ್ಧಿ ಹೊರ್ತೂರ್ ಸಂತೋಷ್ ಎಂದು ಹೇಳಲಾಗ್ತಾ ಇದೆ. ಇದು ಹೌದಾಗಿದ್ದರೆ ಸಂಗೀತ ಶೃಂಗೇರಿ, ಡ್ರೋನ್ ಪ್ರತಾಪ್ ಮತ್ತು ಕಾರ್ತಿಕ್ ಮಹೇಶ್ ಅವರು ಫಿನಾಲೆ ದಿನಕ್ಕೆ ಕಾಲಿಡುವ ಸ್ಪರ್ಧಿಗಳಾಗಿ ಸಾಧ್ಯತೆ ದಟ್ಟವಾಗಿಯೇ ಇತ್ತು. ಇನ್ನು ಶನಿವಾರ ಮತ್ತು ಭಾನುವಾರ ಫೈನಲ್ ಎಪಿಸೋಡ್ಗಳು ಪ್ರಸಾರವಾಗಲಿದ್ದು, ಶನಿವಾರ ಶೂಟಿಂಗ್ ಶುಕ್ರವಾರವೇ ಮುಕ್ತಾಯಗೊಂಡಿದೆ ಎನ್ನಲಾಗಿದೆ. ಇದರಲ್ಲಿ ವರ್ತೂರ್ ಸಂತೋಷ್ ಅವರು ಜೈಲಿಗೆ ಹೋಗಿದ್ದ ಸಂಗತಿಗಳನ್ನು ಸುದೀಪ್ ರಿವೀಲ್ ಮಾಡಿದ್ದಾರೆ ಎಂದು ಇದೀಗ ಎಲ್ಲ ಕಡೆ ವೈರಲ್ ಆಗಿದ್ದು, ಇದೀಗ ಈ ಮಾತು ಕೇಳಿ ಮನೆಯೊಳಗಿದ್ದಂತಹ ಎಲ್ಲ ಸ್ಪರ್ಧಿಗಳು ಅಚ್ಚರಿಯಿಂದ ಕಣ್ಣರಳಿಸಿದ್ದಾರೆ. ಇತ್ತ ವರ್ತೂರ್ ಸಂತೋಷ್ ಅವರು ಕಣ್ಣಲ್ಲಿಗಳು ತುಂಬಿದ್ರೆ ಹೊರಗೆ ಕುಳಿತಿದ್ದ ಅಮ್ಮನು ಕೂಡ ಕಣ್ಣೀರು ಒರೆಸಿದ್ದಾರೆ. ಆದರೆ ದಿಢೀರೆಂದು ಬಿಗ್ ಬಾಸ್ನ ಟಾಪ್ ಸ್ಪರ್ಧಿ ಆಗಿರುವಂತಹ ಇದೀಗ ವಿನಯ್ ದಿಢೀರೆಂದು ಬಿಗ್ ಬಾಸ್ ಮನೆಯಿಂದ ಔಟ್ ಆಗಿರುವುದನ್ನು ಕೇಳಿದ್ರೆ ನಿಜಕ್ಕೂ ಕಣ್ಣೀರು ತರಿಸುತ್ತೆ ವೀಕ್ಷಕರೇ. ತುಕಾಲಿಯ ಸಂತೋಷ್ ಕೂಡ ಬೇಸರವನ್ನ ಹೊರಹಾಕಿದ್ದಾರೆ. ತುಂಬಾ ಜನರನ್ನ ಮನರಂಜನೆ ಕೊಟ್ಟಿದ್ದಂತೂ ಅತಿ ಹೆಚ್ಚು ಮನರಂಜನೆ ಕೊಟ್ಟಿದ್ದೆ ಅದು ತುಕಾಲಿ ಸಂತೋಷ್ ಅಂತಾನೆ ಹೇಳ್ಬೋದು ವೀಕ್ಷಕರೇ. ಫಿನಾಲೆಯ ಹಂತದಲ್ಲಿ ಗೆಲ್ಲುವ ಭರವಸೆನ ಇಟ್ಟುಕೊಂಡಿದ್ದಂಥ 2 ಕಂಟೆಸ್ಟೆಂಟ್ಗಳು ಆಚೆ ಹೋಗಿದ್ದಾರೆ. ಇದರ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ತಿಳಿಸಿ ವೀಕ್ಷಕರೇ. ಬಿಗ್ ಬಾಸ್ ಗೆಲ್ಲುವ ಸ್ಪರ್ಧಿಗಳೇ ಇವರು ಅಂತಾನೆ ಎಲ್ಲರೂ ಕೂಡ ಅನ್ಕೊಂಡಿದ್ರು, ಆದರೆ ದಿಢೀರ್ ಆಚೆ ಬಂದಿದ್ದಾರೆ. ನಿಜಕ್ಕೂ ಬೇಸರ ಆಗ್ತದೆ. ಇದರ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ತಿಳಿಸಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ ವೀಕ್ಷಕರೇ. ಥ್ಯಾಂಕ್ ಯು.